ಓಂ ವಿಷ್ಣವೇ ನಮಃ. ವಿಷ್ಣು ಶಬ್ದದ ಅರ್ಥವನ್ನ ಮತ್ತೆ ಅದರ ಅರ್ಥವನ್ನು ವಿವರಿಸುವಂತಹ ಸದ್ಯೋಜಜ್ಞಾನೋ ನಿರಿಣಾತಿ ಶತ್ರುನ್ ಪತಿಂಬೋ ಅಜ್ಞಾನಾಂ ಅನುಯಂ ವಿಶ್ವೇ ಮದಂತ್ಯೋಮಾಶೋಧೇನೂನಾ ವಿಶುದ್ಧ್ಯಸಿ ತಜಿತ್ ಅನ್ನುವಂಥ ಬೃಹತಿ ಮಂತ್ರದ ಅರ್ಥವನ್ನು ಕೂಡ ಭಗವಂತರಾಯರು ವ್ಯಾಖ್ಯಾನಿಸಿದಂತೆ ನೋಡೋಣ. ಈ ಭಗವಂತನನ್ನ ಕಣ್ಣೆದುರಿಗೆ ಕಂಡಂತೆ ಸ್ತುತಿಸುವುದು, ಪ್ರತ್ಯಕ್ಷತೋಪಿ ಸ್ತೌತಿ. ನೀನು ಆ ಭಗವಂತ ತಜಿದಾಸ ಭುವನೇಶು ಜ್ಯೇಷ್ಠಂ, ಅವನು ಈ ಭುವನಕ್ಕೆ ಜ್ಯೇಷ್ಠನಾಗಿದ್ದಾನೆ ಅಂತ ಎಲ್ಲಿಯೋ ಇರುವ ಭಗವಂತನನ್ನು ಸ್ತುತಿಸಿದಂತೆ ಕಾಣುವ ಒಂದು ಮಂತ್ರ ಅದು. ಯಜ್ಞಾನೋ ನಿರಿಣಾತಿ ಶತ್ರುನ್ ನಿರಿಣಾತಿ, ಶತ್ರುಗಳನ್ನು ದಮನಿಸ್ತಾನೆ. ಅವನು ಭಗವಂತ ಜಗತ್ತನ್ನು ಸೃಷ್ಟಿಸ್ತಾನೆ, ಜಗತ್ತಿಗೆ ಶ್ರೇಷ್ಠನಾಗಿದ್ದಾನೆ, ಶತ್ರುಗಳನ್ನು ದಮನಿಸ್ತಾನೆ ಅನ್ನುವ ಮಾತುಗಳೆಲ್ಲ ಪರೋಕ್ಷವಾದ ಮಾತುಗಳು. ಭಗವಂತನೇ ನೀನು ಎಲ್ಲ ವೇದಗಳ ಅಧಿಪತಿಯಾದಂಥ ಮುಖ್ಯ ಪ್ರಾಣನಿಗೂ ಕೂಡ ಚತುರ್ಮುಖ ಬ್ರಹ್ಮನಿಗೂ ಕೂಡ ಅಧಿಪತಿಯಾಗಿದ್ದೆ ಅಂತ ಆತನನ್ನ ಇಶುದ್ಧಸಿ ಅಂತ ಮಧ್ಯಮ ಪುರುಷ ಏಕವಚನ ರೂಪವಾಗಿ ಏಕವಚನದಿಂದ ಸ್ತುತಿಸುವುದು ಈ ಮಂತ್ರದಲ್ಲಿ ಕಾಣಿಸ್ತಾ ಇದೆ. ವಹ ಅಜ್ಞಾನಾಂ ಧೇನೂನಾಂ ಪತಿಂ ನದಂ ಪ್ರತಿ ತ್ವಂ ವಿಶುದ್ಧಸಿ. ನಾಶರಹಿತವಾದ ಅಧ್ಯಯನಗಳು ಅಂದರೆ ವೇದವಾಕ್ಯಗಳು ಅಥವಾ ಗೋವುಗಳು, ಇವುಗಳ ಪತಿಯಾದಂತಹ ಚತುರ್ಮುಖ ಮುಖ್ಯ ಪ್ರಾಣರಿಗೆ ನೀನು ನಾಯಕನಾಗಿದ್ದೆ. ಶಹ, ನೀನು ಆ ಇಡೀ ಜಗತ್ತಿನ ಚತುರ್ಮುಖನ ಪ್ರಾಣ ಮತ್ತೆ ಜಗತ್ತನ್ನ ಮುನ್ನಡೆಸುವವನು ನೀನು. ಓಂ ಗುಣಪೂರ್ಣನೂ ಆಗಿದ್ದೆ. ಎಲ್ಲ ಕಡೆನೂ ಕೂಡ ಹೇಗೆ ವ್ಯಾಖ್ಯಾನ ಮಾಡ್ಕೋಬೇಕು ಅಂತನ್ನೋದನ್ನ ಭಗವಂತರಾಯರು ಹೇಳ್ತಾರೆ. ಯಾವುದಾದ್ರೂ ಒಂದು ಪದ ಕಡಿಮೆ ಬಿದ್ದರೆ ಅದನ್ನು ಹಿಂದಿನ ಮಂತ್ರ ಅಥವಾ ಮುಂದಿನ ಮಂತ್ರದಿಂದ ಸೆಳೆದುಕೊಂಡು ಬಂದು ಅರ್ಥ ಹೇಳಬೇಕು. ಗ್ರಂಥ ಗೌರವಭಿಯ ನ ಪುನಃ ಪ್ರದರ್ಶ್ಯತೆ. ಮತ್ತೆ ಮತ್ತೆ ಅದನ್ನ ನಾವು ಹೇಳ್ತಾ ಕೂತ್ಕೊಳ್ಳೋದಿಲ್ಲ. ಗ್ರಂಥ ದೊಡ್ಡದಾದೀತು. ವಾಯುವಿಗೆ ಜನಕ, ವಾಯುವಿನ ಪತಿ, ಸರ್ವಚೇಷ್ಟಕ ಈ ಭಗವಂತ, ಗುಣಪೂರ್ಣ, ಸರ್ವೋತ್ತಮ, ಈ ಎಲ್ಲ ಗುಣಗಳನ್ನು ವರ್ಣನೆ ಮಾಡ್ತಾರೆ ಈ ಮಂತ್ರದಲ್ಲಿಯೂ ಕೂಡ. ಅನುಯಂ ವಿಶ್ವೇ ಮದಂತ್ಯೂಮಾಹ, ಆ ಭಗವಂತನನ್ನ ಅಥವಾ ವಾಯುದೇವನನ್ನು ಅನುಸರಿಸಿಯೇ ಈ ಜಗತ್ತಿನ ಎಲ್ಲಾ ಜೀವಿಗಳು ಕೂಡ ಏನಾದರೂ ಸುಖ ಪಡೆಯುವುದಿದ್ರೆ. ವಿಶೇಷೇಣ ಶಂ ಪ್ರಾಣರೂಪಂ ಸರ್ವಚೇಷ್ಟಕಂ ಮುಖ್ಯ ಪ್ರಾಣಂ ನಯತಿ. ವಿಷ್ಣು ಅಂತಂದ್ರೆ ವಿ ಅಂದ್ರೆ ವಿಶೇಷೇಣ, ಶ ಅಂದ್ರೆ ಜಗತ್ತೆಲ್ಲದಕ್ಕೂ ಪ್ರಾಣರೂಪನಾದಂಥ, ಶಕಾರ ಪ್ರಾಣ ಆತ್ಮ, ನಕಾರೋ ಬಲಂ ಶಕಾರ ಪ್ರಾಣ ಆತ್ಮ ಅಂತ ಐತರೇಯ ಉಪನಿಷತ್ತು ವರ್ಣನೆ ಮಾಡ್ತದೆ. ಅಂಥ ಸರ್ವಚೇಷ್ಟಕನಾದ ಪ್ರಾಣನನ್ನ, ಜಗತ್ತೆಲ್ಲದಕ್ಕೂ ಚೇಷ್ಟೆ ಕೊಡಬೇಕಾದವನು, ಕ್ರಿಯೆಯನ್ನ ಚಟುವಟಿಕೆಯನ್ನು ಕೊಡಬೇಕಾದವನು ಪ್ರಾಣ. ಅವನಿಗೂ ನಯತಿ, ಅಂಥ ಪ್ರಾಣನಿಗೆ ಚತುರ್ಮುಖ ಬ್ರಹ್ಮನಿಗೆ ಚಟುವಟಿಕೆಯನ್ನ ಚೈತನ್ಯವನ್ನು ಕೊಡಬೇಕಾದವನೇ ಈ ಭಗವಂತ. ಆದ್ದರಿಂದ ಆತನೇ ವಿಷ್ಣು. ವಿಶಿಷ್ಟ ಸರ್ವೋತ್ತಮಶ್ಚಾಸೌ ಶಹ ಗುಣಪೂರ್ಣ. ವಿ ಅಂದ್ರೆ ವಿಶಿಷ್ಟ ಅಂತ ಅರ್ಥ, ಮತ್ತೆ ಶಹ ಅಂದ್ರೆ ಗುಣಪೂರ್ಣ ಅಂತ ಅರ್ಥ. ಸರ್ವಚೇಷ್ಟಕ, ಈ ಎಲ್ಲ ಕಾರಣದಿಂದ ಆತ ವಿಷ ಇತಿ ನೂಯತೆ ಇತಿ ವಿಷ್ಣು. ವಿಶಿಷ್ಟವಾಗಿ ಜಗತ್ತಿನ ಚೈತನ್ಯಕ್ಕೆ ಕಾರಣ ಅಂತ ಅವನನ್ನೆಲ್ಲರೂ ಸ್ತುತಿಸ್ತಾರೆ. ನೂಯತೆ ಅಂದ್ರೆ ಸ್ತುತಿಸುತ್ತಾರೆ. ನೂಯತೆ ಅನ್ನುವುದು ಒಂದು ಕ್ರಿಯಾಪದ, ನೂ ಸ್ತುತವು ಅಂತ. ಆದ್ರಿಂದ ವಿಷ್ಣು ಅಂತ ಹೀಗಾಗಿದೆ. ತಥಾಚ ವಿಷ್ಣು ಮೂರ್ತಿ, ವಿಷ್ಣು ಎಂಬ ಶಬ್ದ ಇಲ್ಲಿ ಹುಟ್ಟಿದೆ. ಇಶುದ್ಧಸಿ, ನೀನು ಆ ಪ್ರಾಣನಿಗೂ ಕೂಡ ಅಧಿಪತಿಯಾಗಿದ್ದೆ. ಅವನನ್ನು ಹುಟ್ಟಿಸಿದವನು ನೀನು, ಅವನಿಗೆ ಅಧಿಪತಿಯೂ ಕೂಡ ನೀನೇ ಆಗಿದ್ದೆ. ಈ ಎಲ್ಲ ಮಂತ್ರದ ಅರ್ಥ ಅಲ್ಲಿ ಕಂಡು ಬರ್ತದೆ. ಹೀಗಿದು
ಆ ಎರಡನೇ ವಿಷ್ಣುವನ ನಾಮದ ಅರ್ಥ ಮತ್ತೆ ಅದನ್ನು ವಿವರಿಸುವಂತಹ ಆ ವೇದವಾಕ್ಯದ ಅರ್ಥ. ಇದಿಷ್ಟು ಭಗವಂತರ ರಾಯರು ವರ್ಣಿಸಿದಂತೆ.